ಸರ್ ನಾನೇ ಪ್ರಸಾದ್ ಮಾತಾಡ್ತಾ ಇರೋದು. ಹಾಂ ಸರ್. ಹಾಂ ಸರ್, ನೀವು ಸಿದ್ದರಾಜ್ ಅವರೇ ಅಲ್ವಾ? ಹೌದು. ಸಾರಿ, ನೀವು ಪಬ್ಲಿಕ್ ಟಿವಿ ರಿಪೋರ್ಟ್ರು ಅಂತ ಹೇಳಿದ್ರು. ಹೌದೌದು. ಮತ್ತೆ ಸರ್ ಯಾಕೆ ಸರ್ ಸುಳ್ಳು ಹೇಳಿದ್ರೆ ನೀವು? ಅದೇ ಕಂಪ್ಯೂಟರ್ ಸೆಂಟರ್ ಇಟ್ಕೊಂಡಿದ್ದೀನಿ. ಅಲ್ಲ, ಇಂಥವೆಲ್ಲ ಇದು ಫೋನ್ ಮಾಡೋದು ಈ ಥರದವೆಲ್ಲ ನಮಗೆ ಯಾರು ಕೊಡ್ತಾರೆ ಅಂತ ಹೇಳಿದೆ. ಬಟ್ ಏನು ವಿಚಾರ ಅಂತ ಗೊತ್ತಾಗಲಿಲ್ಲ ನನಗೆ. ಅಲ್ಲ ಸರ್, ದೇವ್ರ ಕೆಲಸ ಅಲ್ವಾ? ಬೇರೆ ಏನೋ ಫ್ರಾಡು ಅದು ಇದು ಆ ಥರ ಆಗಿದ್ರೆ ಓಕೆ. ರಿಪೋರ್ಟ್ರ್ ಆಗಿದೆ ಅಂತ ಒಳ್ಳೆ ಕೆಲಸ ಇಟ್ಕೊಂಡು ಹಿಂಗೆ ದಯವಿಟ್ಟು ಯಾರಿಗೂ ಇದು ಮಾಡಬೇಡಿ ಸರ್. ದಯವಿಟ್ಟು ಏನು ಮಾಡಬಾರ್ದು? ಇರೋ ಕೆಲಸ ಹೇಳಿ ಸರ್, ಏನಾಗುತ್ತೆ? ಏನು ರಿಪೋರ್ಟ್ರು ಅಂದರೆ ಏನು ಕಡಿಮೆ ಹೇಳಿ. ಅದ ಏನೂ ಆಗಲ್ಲ. ಇವಾಗ ಈ ಥರದ್ದೆಲ್ಲ ಫೋನ್ ಮಾಡೋದು ಈ ಥರದೆಲ್ಲ ನಮಗೆ ಟೈಮಲ್ಲಿ ಇರುತ್ತೆ ಸರ್. ಫಸ್ಟ್ ಆಫ್ ಆಲ್ ಯಾರು ಕೊಟ್ಟಿರೋ ನಂಬರ್ ಅಂತ ಗೊತ್ತಿಲ್ಲ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಯಾರು ಅಂತಾನೆ ಗೊತ್ತಿಲ್ಲ ನನಗೆ. ಸರಿ ಸರ್, ಅದಕ್ಕೆ ರಿಪೋರ್ಟ್ರ್ ಅಂತ ಹೇಳ್ಕೊಳಕ್ಕೆ ಏನು ನಿಮಗೆ ಇದು ಸಂಕಟ? ಎಲ್ಲರಿಗೂ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸಖತ್ತಾಗಿರೋ ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಗಣೇಶೋತ್ಸವನ ತುಂಬ ಅದ್ಧೂರಿಯಾಗಿ ಇಲ್ಲೂ ಕೂಡ ಸೆಲೆಬ್ರೇಟ್ ಮಾಡ್ತಾರಂತೆ. ಅದೇ ಕಲ್ಲಿನ ಕೋಟೆ ಚಿತ್ರದುರ್ಗ. ಸೊ ಚಿತ್ರದುರ್ಗದಲ್ಲಿ ಇವತ್ತು ಒಬ್ಬರು ರಿಪೋರ್ಟ್ರ್ ಇದ್ದಾರೆ. ಆ್ಯಕ್ಚುಲಿ ಒಂದು ಪ್ರತಿಷ್ಠಿತ ಚಾನಲ್ನ ಒಬ್ಬರು ರಿಪೋರ್ಟ್ರು. ಇವರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಅವರ ಬ್ರದರೇ ನಮಗೆ ನಂಬರ್ ಕಳಿಸಿದ್ದಾರೆ. ಬನ್ನಿ ಇದೀಗ ನಾವು ಕಾಲ್ ಮಾಡುವ ಚಿತ್ರದುರ್ಗದಲ್ಲಿರೋ ಈ ರಿಪೋರ್ಟ್ರಿಗೆ. ಹಲೋ ಹಲೋ ಹಲೋ, ಹೇಳಿ ಸರ್. ಇದು ಯಾರು ಸಿದ್ದರಾಜ್ ಅವರ ಮಾತಾಡ್ತಾ ಇರೋದು? ಹೌದು ಸರ್, ನಾನು ಪ್ರಸಾದ್ ಅಂತ ಹೇಳಿ ಮಾತಾಡ್ತಾ ಇರೋದು. ಹೇಳಿ ಸರ್. ಹಾಂ ಸರ್, ನಾವು ಈ ಸಲ ಗೌರಿ ಗಣೇಶ ಹಬ್ಬಕ್ಕೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ನಾವು, ದೋಷ ಪರಿಹಾರ ಅಂತೇಳಿ. ಎಲ್ಲಿ? ನಾವು ಚಿತ್ರದುರ್ಗದಲ್ಲಿ. ಹಾಂ ಹೇಳಿ ಹೇಳಿ ಸರ್. ನಮಗೆ ಇದಕ್ಕೆ ಅದ್ಭುತವಾದಂಥ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿಗೆ ರಿಜಿಸ್ಟ್ರೇಷನ್ಗಳಾಗಿದೆ. ಹಾಂ, ಅದಕ್ಕೆ ನಾನು ಕುಮಾರ್ ಅವ್ರ ಹತ್ರ ನಾವು ಮಾತಾಡ್ತಾ ಇದ್ವಿ, ಯಾಕೆ ಇದನ್ನು ಸಪ್ರೇಟ್ ಟೀಮ್ಗಳು ಮಾಡಿ ಇದಕ್ಕೆ ಮುಂದುವರಿಬಾರ್ದು ಅಂತ. ಹಾಂ, ಅದಕ್ಕೋಸ್ಕರ ಕುಮಾರ್ ಅವರು ನಿಮ್ಮ ನಂಬರ್ ಸಜೆಷನ್ ಮಾಡಿದ್ರು. ಯಾಕಂತಂದರೆ ಈಗ ಆಲ್ರೆಡಿ ನಮಗೆ 250 ಕ್ರಾಸ್ ಆಗ್ತಾ ಇದೆ ರಿಜಿಸ್ಟ್ರೇಷನ್ಗಳು. ಓಕೆ. ಅದು ನೀವು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಇನ್ನೂ ಸ್ವಲ್ಪ ನಮಗೆ ಹೆಲ್ಪ್ ಆಗುತ್ತೆ ಸರ್. ಏನಿಲ್ಲ, ಇದು ಬೆಳಗ್ಗೆಯಿಂದ ಸಂಜೆ ತನಕ ಅಷ್ಟೇ ಸರ್, ಕೆಲಸ ಜಾಸ್ತಿ ಇರೋದಿಲ್ಲ. ಏನು ಮಾಡ್ಬೇಕು ಸರ್ ಅದರಲ್ಲಿ? ಗಣೇಶ ಹಬ್ಬದಲ್ಲಿ ಯಾರು ರಾತ್ರಿ ಚಂದ್ರನ್ ನೋಡಿರ್ತಾರೆ, ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ವಿ ಸರ್. ಸೊ ಅವ್ರಿಗೆ ಕಾಲ್ ಮಾಡಿ ಇದೊಂದು ಸಾಂಗ್ ಆಗಿರ್ಬೋದು, ಕತೆ ಆಗಿರ್ಬೋದು, ಅವ್ರಿಗೆ ಹೇಳಿದ್ರೆ ದೋಷ ಪರಿಹಾರ ಅಂತ ಹಿಂದಿನ ಕಾಲದಿಂದ ನಡ್ಕೊಂಡು ಬಂದಿದೆ. ಓಕೆ. ಹಾಂ. ಸೊ ಅದಕ್ಕೋಸ್ಕರ ನಮ್ಮ ಹತ್ರ ಒಬ್ಬೊಬ್ಬರಿಗೆ ಒಂದು 50 ನಂಬರ್ಗಳನ್ನ ನಾವು ಡಿವೈಡ್ ಮಾಡ್ತಾ ಇದ್ವಿ. ನಿಮ್ಗೊಂದು 50 ನಂಬರ್ ಕಳಿಸ್ತೀವಿ. ಕಾಲ್ ಮಾಡಿ ಅವ್ರಿಗೆ ಸ್ವಲ್ಪ ಒಂದು ಜಾಂಬುವಂತನ ಕತೆ ಇದೆಯಲ್ಲ ಅದು ಹೇಳಿದ್ರೆ ಸಾಕು. ಅಲ್ಲ, ಯಾವ ಕುಮಾರ್ ಕೊಟ್ಟರೆ ಹೇಳಿ ನನ್ನ ನಂಬರ್. ಅವರು ಮಾರ್ಕೆಟು. ಯಾವ ಮಾರ್ಕೆಟ್ ಗೊತ್ತಾಗ್ತಾ ಇಲ್ಲ. ನೀವು ಯಾರು ಸಿದ್ದರಾಜ್ ಅವರಲ್ವಾ? ಹೌದು. ಹಾಂ ಸರ್, ಒಂದು 50 ನಂಬರ್ಸ್ ಮಾಡ್ಕೊಡೋಕ್ಕಾಗತ್ತಾ ನಿಮ್ಮ ಕೈಲಿ? ಇಲ್ಲ ಸರ್, ಅವಕ್ಕೆಲ್ಲ ಟೈಮ್ ಇರಲ್ಲ ನಮಗೆ. ಅಲ್ಲ, ಯಾವ ಥರ ಕಾಲ್ ಮಾಡಬೇಕಾ? ನಾನು ಕಾಲ್ ಮಾಡ್ಬೇಕು ಅವ್ರಿಗೆ? ಹೌದು. ಇಲ್ಲ ಸರ್, ಆಗಲ್ಲ, ಟೈಮ್ ಆಗಲ್ಲ, ನಮಗೆ ಡ್ಯೂಟಿ ಇರುತ್ತಲ್ಲ. ಏನು ಡ್ಯೂಟಿ ಹೇಳಿ? ಅಲ್ಲ, ನಾನು ಯಾರಂತ ಮಾಡಿದ್ರಿ ಹೇಳ್ರಿ ಫೋನ್ ನೀವು? ಅಲ್ಲ, ನಾನು ನೀವು ಯಾವ ಸಿದ್ದರಾಜ್ ಅಂತ ಹೇಳಲಿಲ್ಲ, ಬಟ್ ಸಿದ್ದರಾಜ್ ಅವರು ಅಂತ ಹೇಳಿದ್ರು. ಹಾಂ, ಇದೇ ಥರ ಸೋಷಿಯಲ್ ವರ್ಕ್ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ರು. ಇಲ್ಲ ಸರ್, ಆಗಲ್ಲ. ತಾವೇನು ಮಾಡೋದು ತಿಳ್ಕೊಬೋದಾ? ಇಲ್ಲಿ ನಮ್ದು ಒಂದು ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಇದೆ ಸರ್. ಓಕೆ. ಅಷ್ಟೇ. ನಿಮ್ಗೆ ಇಂಟ್ರೆಸ್ಟ್ ಆಗಿರೋರು ಯಾರು ಇದ್ರೆ ಕೊಡಿ ಸರ್, ಬೇಕಾದ್ರೆ ಅವ್ರಿಗೂ ನಾವು ಇದು ಮಾಡಿಸ್ತೀವಿ. ಇಲ್ಲ, ಆ ಥರ ಯಾರಾದರೂ ನಾನು ಇದ್ರೆ ನಿಮ್ಮ ನಂಬರ್ಗೆ ಕೊಟ್ಟು ಕಾಲ್ ಮಾಡಿಸ್ತೀನಿ ಸರ್. ಓಕೆ ಸರ್, ಓಕೆ. ಆ್ಯಕ್ಚುಲಿ ಇವ್ರು ಬಂದು ಚಿತ್ರದುರ್ಗ ಪಬ್ಲಿಕ್ ಟಿವಿ ರಿಪೋರ್ಟರ್ ಅಂತೆ. ಕಂಪ್ಯೂಟರ್ ಸೆಂಟರ್ ಇಟ್ಕೊಂಡಿದ್ದೀನಿ ಅಂತ ನಮಗೆ ಕಾಗೆ ಹರಿಸ್ತಾ ಇದ್ದಾರೆ. ಮತ್ತೆ ಕಾಲ್ ಮಾಡೋಣ. ಹಲೋ ಹಲೋ, ಹೇಳಿ ಸರ್. ನಾನೇ ಪ್ರಸಾದ್ ಮಾತಾಡ್ತಾ ಇರೋದು. ಹಾಂ ಸರ್. ಹಾಂ ಸರ್, ನೀವು ಸಿದ್ದರಾಜ್ ಅವರೇ ಅಲ್ವಾ? ಹೌದು. ಸಾರಿ, ನೀವು ಪಬ್ಲಿಕ್ ಟಿವಿ ರಿಪೋರ್ಟ್ರು ಅಂತ ಹೇಳಿದ್ರು. ಹೌದೌದು. ಮತ್ತೆ ಸರ್ ಯಾಕೆ ಸರ್ ಸುಳ್ಳು ಹೇಳಿದ್ರೆ ನೀವು? ಅದೇ ಕಂಪ್ಯೂಟರ್ ಸೆಂಟರ್ ಇಟ್ಕೊಂಡಿದ್ದೀನಿ. ಅಲ್ಲ, ಇಂಥವೆಲ್ಲ ಇದು ಫೋನ್ ಮಾಡೋದು ಈ ಥರದವೆಲ್ಲ ನಮಗೆ ಯಾರು ಕೊಡ್ತಾರೆ ಅಂತ ಹೇಳಿದೆ. ಬಟ್ ಏನು ವಿಚಾರ ಅಂತ ಗೊತ್ತಾಗಲಿಲ್ಲ ನನಗೆ. ಅಲ್ಲ ಸರ್, ದೇವ್ರ ಕೆಲಸ ಅಲ್ವಾ? ಬೇರೆ ಏನೋ ಫ್ರಾಡು ಅದು ಇದು ಆ ಥರ ಆಗಿದ್ರೆ ಓಕೆ. ರಿಪೋರ್ಟ್ರ್ ಆಗಿದೆ ಅಂತ ಒಳ್ಳೆ ಕೆಲಸ ಇಟ್ಕೊಂಡು ಹಿಂಗೆ ದಯವಿಟ್ಟು ಯಾರಿಗೂ ಇದು ಮಾಡಬೇಡಿ ಸರ್. ದಯವಿಟ್ಟು ಏನು ಮಾಡಬಾರ್ದು? ಇರೋ ಕೆಲಸ ಹೇಳಿ ಸರ್, ಏನಾಗುತ್ತೆ? ಏನು ರಿಪೋರ್ಟ್ರು ಅಂದರೆ ಏನು ಕಡಿಮೆ? ಹೇಳಿ. ಅಲ್ಲ, ಏನೂ ಆಗಲ್ಲ. ಇವಾಗ ಈ ಥರದ್ದೆಲ್ಲ ಫೋನ್ ಮಾಡೋದು ಈ ಥರದೆಲ್ಲ ನಮಗೆ ಟೈಮಲ್ಲಿ ಇರುತ್ತೆ ಸರ್. ಫಸ್ಟ್ ಆಫ್ ಆಲ್ ಯಾರು ಕೊಟ್ಟಿರೋ ನಂಬರ್ ಅಂತ ಗೊತ್ತಿಲ್ಲ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಯಾರು ಅಂತಾನೆ ಗೊತ್ತಿಲ್ಲ ನನಗೆ. ಸರಿ ಸರ್, ಅದಕ್ಕೆ ರಿಪೋರ್ಟ್ರ್ ಅಂತ ಹೇಳ್ಕೊಳಕ್ಕೆ ಏನು ನಿಮಗೆ ಇದು ಸಂಕಟ? ತಪ್ಪೇನಿಲ್ಲ, ಸಂಕಟ ಏನಿಲ್ಲ. ಹೇಳಿ, ಏನಾಗಬೇಕಿದೆ? ಮತ್ತೆ ಕಂಪ್ಯೂಟರ್ ಸೆಂಟರ್ ಇಟ್ಕೊಂಡಿದ್ದೀನಿ ಹಂಗೆ ಹಿಂಗೆ ಅಂತ ಅಂದರೆ ನಾನು ಅವ್ರಿಗೆ ಫೋನ್ ಮಾಡಿ ಇದ್ಯಾರ ನಂಬರ್ ಅವ್ನು ರಿಪೋರ್ಟ್ರು ಅಂತ ಆಮೇಲೆ ಹೇಳ್ತಾ ಇದ್ರು ಅವರು. ಇವಾಗ ನ್ಯೂಸ್ ವಿಚಾರ ಅಂತ ಇದ್ರೆ ನಾನು ರಿಪೋರ್ಟರ್ ಅಂತ ಹೇಳ್ಬೋದು. ನೀವು ಮಾಡೋದು ಏನಕ್ಕೆ ಕೇಳ್ರಿ ಫೋನು? ನನಗೆ ಕೆಲಸ ಕೊಡಕ್ ಮಾಡೋ, ನನಗೆ ಆ ಕೆಲಸ ಎಲ್ಲ ಇಂಟ್ರೆಸ್ಟ್ ಇಲ್ಲ. ಸುದ್ದಿ ವಿಚಾರ ಕಾರ್ಯನ ಕೆಲಸ ಆ ಥರ ಎಲ್ಲ ನೀವು ದಯವಿಟ್ಟು ಮಾತಾಡಬೇಡಿ. ನೀವು ಮಾಡದಾದ್ರೂ ಪರವಾಗಿಲ್ಲ.
ಹಾಂ ನಮಗೂ ಏನು ಕೆಲಸ ಇಲ್ಲದೆ ನಿಂತಿಲ್ಲ ಸರ್. ನಾವೇ ಒಂದು 4 ಜನಕ್ಕೆ ಉಪಯೋಗ ಆಗಲಿ ಅಂತ ನಾವು ಮಾಡಿದ್ದಷ್ಟೇ. ಆಯ್ತು, ಇವಾಗ ಏನು ಮಾಡ್ಬೇಕು ಹೇಳ್ರಿ? ಏನೂ ಇಲ್ಲ ಸರ್, ದಯವಿಟ್ಟು ಸುಳ್ಳು ಹೇಳ್ಬೇಡಿ ದಯವಿಟ್ಟು ಅಷ್ಟೇ. ನೀವೇನು ಮಾಡಿದ್ರು ಪರವಾಗಿಲ್ಲ. ಟಿ ವಿ ಅವ್ರು ಅಂತೀರಾ, ಸುಳ್ಳು ಹೇಳ್ತೀರಾ ನೀವು ಈ ಥರ. ಬನ್ನಿ, ನೀವು ನಂಬರ್ ಯಾರು ಕೊಟ್ಟರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ. ಹಲೋ ಹೇಳಿ. ಸತೀಶ್ ಅವರಾ? RJ ಸುನಿಲ್ ಮಾತಾಡೋದು. ನಂಬರ್ ಯಾರು ಕಳಿಸಿದ್ರಿ? ನಂಬರ್ ನಮ್ಮ ಅಣ್ಣಂದು. ನಿಮ್ಮ ಅಣ್ಣಂಗೆ ಈಗ ಕಾಲ್ ಹಾಕಿ. ನೀವು ಯಾವ ವ್ಯಕ್ತಿಯ ಜೊತೆ ಮಾತನಾಡುತ್ತಿರುವಿರೋ? ಹಲೋ ಹಲೋ, ಎಲ್ಲಿದ್ದೆ? ಮನೇಲಿದ್ದೀನಿ, ಹೇಳು. ಹೌದಾ? ಏನ್ ಬರ್ತಾಯ್ತಪ್ಪ, ಅದಕ್ಕೆ ಮಾಡ್ದೆ. ಏನು ಏರ್ಟೆಲ್ ನೆಟ್ವರ್ಕ್ ಪ್ರಾಬ್ಲಮ್ ಐತೆ ನಿನ್ನೆಯಿಂದ. ಹೌದಾ? ಸಿದ್ರಾಜ್ ಅವ್ರೆ, ಇದು ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೆ ಕನೆಕ್ಟೇ ಆಗಲ್ಲ, ಬಿಸಿ ಹೆಂಗೆ ಬರುತ್ತೆ? ನೀವು ಇವ್ರಿಗೂ ಕಾಗಿ ಹಾರಿಸ್ತಾ ಇದ್ದೀರಪ್ಪ. ಯಾರು ಮಾತಾಡ್ತಿರೋದು? ಅಲ್ಲ ಇರ್ಲಿ, ಯಾರು ಮಾತಾಡ್ಲಿ, ಒಂದ್ ನಿಮಿಷ ನಾನು ಹೇಳೋದು ಕೇಳಿ. ಇಲ್ಲಿ ನಿಮ್ಗೆ ಇವ್ರ ಹತ್ರನೂ ಸುಳ್ಳು ಹೇಳ್ತೀರಾ, ನನಗೂ ಸುಳ್ಳು ಹೇಳ್ತೀರಾ, ಎಲ್ಲಾ ಕಡೆ ಸುಳ್ಳು ಹೇಳ್ತೀರಾ, ಯಾಕೆ ನೀವು ಹಿಂಗೆ? ಯಾರು ಬಾಬು ಅವರು? ಅಲ್ಲಿ ಪುನಃ ಗೊತ್ತಿಲ್ಲಪ್ಪ, ನಾನೇನು ಕಾಲ್ ಮಾಡಿದ್ದೀನಿ, ನೀನ್ ಮಾಡಿದ್ಯಾ? ಇಲ್ಲ, ಯಾವ್ದೋ ಬೇರೆಯವ್ರಿಗೆ ಕನೆಕ್ಟ್ ಆಗೈತೆ. ಏನು ಕನೆಕ್ಟ್ ಆಗಿಲ್ಲ, ಏನೂ ಇಲ್ಲ. ನೀವು ಸುಮ್ಮನೆ ಏನೇನೋ ಹೇಳ್ಬೇಡಿ, ಅವ್ರಿಗೆ ತಲೆ ಕೆಡಿಸ್ಬೇಡಿ. ಅವಾಗ ನೋಡಿದ್ರೆ ಕಂಪ್ಯೂಟರ್ ಅಂಗಡಿ ಇಟ್ಕೊಂಡಿದ್ದೀನಿ ಅಂತೀರಾ ರಿಪೋರ್ಟರ್ ಆಗ್ಬಿಟ್ಟು. ಯಾಕೆ ನಿಮಗೆ ರಿಪೋರ್ಟರ್ ಆಗಿರೋದಕ್ಕೆ ಏನಾದ್ರು ಬೇಜಾರಾಗಿದೆಯಾ ಏನಾದರೂ? ಏನಾಗ್ಬೇಕು ಇವಾಗ? ಯಾರು ನೀನು ಮಾತಾಡ್ತಿರೋದು? ಏನಾಗ್ಬೇಕು ಹೇಳೋರು? ರಿಪೋರ್ಟರ್ ಅಂತ ಹೇಳಿದ್ನಲ್ಲ ಅವಾಗಲೇ. ಅಲ್ಲ ಸರ್, ಏನಕ್ಕೆ ಹಿಂಗೆ ಫೋನಲ್ಲಿ ನೀವು ಕಚ್ಚಕ್ಕೆ ಬರ್ತಾ ಇದ್ದೀರಾ? ಸ್ವಲ್ಪ ಸಮಾಧಾನವಾಗಿ ಮಾತಾಡಿ, ಯಾಕೆ ಹಿಂಗಾಡ್ತಿದ್ರಿ? ಖಚಿತ ಇಲ್ಲ, ನಾನು ಕರೆಕ್ಟಾಗೆ ಮಾತಾಡ್ತಿದ್ದೀನಿ. ಹಿಂಗೆ ನ್ಯೂಸ್ಗೆ ಅಂತ ಮಾಡಿದಾಗ ಮಾತ್ರ ನಾವು ಎಷ್ಟೊತ್ತು ಬೇಕಾದ್ರೂ ಪೇಷನ್ಸ್ ಅಲ್ಲಿ ಮಾತಾಡ್ತೀವಿ. ಸುಮ್ಮನೆ ಟೈಮ್ ಪಾಸಿಗೆ ಹರಟೆ ಹೊಡಿಯೋರ ಹತ್ರ ಎಲ್ಲ ಮಾತಾಡೋಕ್ಕಾಗಲ್ರಿ. ಏನಾಗ್ಬೇಕು ಹೇಳ್ರಿ? ನೀವು ಈ ಥರ ಕೇಳಿದ್ರೆ ನಂಗೆ ಭಯ ಆಗುತ್ತೆ ಸರ್. ಭಯ ಪಡೋದೇನಿದೆ ರೀ? ರೌಡಿಗಳ ಹತ್ರ ಇವ್ರ ಹತ್ರ ಎದುರ್ಕೋಬೇಕು. ಭಯ ಪಡೋದೇನಿದೆ? ನೀವು ಮಾತಾಡ್ತಾರೆ ರಿಪೋರ್ಟರ್ ಹತ್ರ, ಭಯ ಏನಕ್ಕೆ? ಇಲ್ಲ ಅವಾಗಲೇ ನೀವು ಕಂಪ್ಯೂಟರ್ ಅಂಗಡಿಯವರು ಅಂದ್ರಿ. ಮತ್ತೆ ಕಂಪ್ಯೂಟರ್ ಅಂಗಡಿಯವರು ಯಾಕಂತಂದ್ರೆ ಸುಮ್ಮನೆ ತಲೆ ತಿಂದ ಅದೇ ಪರಮಾತ್ಮಂಗ್ ಹೇಳ್ಬೇಕು, ಚಂದ್ರ ನೋಡಿದ್ರೆ ಅದೇ ಹೇಳ್ಬೇಕು, ಇದೊಂದು ಕತೆ ಹೇಳಿದ್ರೆ ಅದೆಲ್ಲ ಹೇಳಕ್ಕೆ ಟೈಮ್ ಇರಲ್ಲ ನಮ್ಗೆ. ಅದು 50 ಜನಕ್ಕೆ ಫೋನ್ ಮಾಡ್ಬೇಕಂದ್ರೆ ಫೋನ್ ಮಾಡಿ ನಾನೇ ಯೂಸ್ ಮಾಡೋಣ. ನಮ್ಮ ಆಫೀಸಿಂದ ಸಂಬಳ ಕೊಡ್ತಾರೆ, ನಾನು ಕೆಲಸ ಮಾಡ್ತೀನಿ. ಅದು ನಿಮ್ಮ ಕೆಲಸ, ನಾನೇ ಮಾಡೋಣ ಸರ್. ನನ್ನ ಕೆಲಸ ದೇವ್ರ ಕೆಲಸ ಅಂತ ಮಾಡಿ ಸರ್. ದೇವ್ರ ಕೆಲಸ ಅಂತ ಹೇಳಿಲ್ಲ ನೀವು. ಮತ್ತೆ ದೇವ್ರ ಕೆಲಸ ಅಂತ ದೇವ್ರಿಗೆ ನಾವು ತುಂಬಾ ಭಕ್ತಿ, ದೇವ್ರ ವಿಚಾರದಲ್ಲಿ ನಮಗೂ ಭಕ್ತಿ ಇದೆ. ದೇವ್ರ ಕೆಲಸ ಅಂತ ಹೇಳಿಲ್ಲ ನೀವು. 50 ಜನಕ್ಕೆ ಕಾಲ್ ಮಾಡಿ ಈ ತರ ಹೇಳ್ಬೇಕು ಸರ್, ಆ ತರ ಈ ತರ ಅಂತ ಅಂದ್ರಲ್ಲ, ಅದಕ್ಕೆ ಹೇಳಿದ್ದು. ಸರ್ ಸರಿ ಆಯ್ತು, ಈಗ ಏನಾಗ್ಬೇಕು ಹೇಳ್ರಿ? ಅಲ್ಲ, ಪ್ಲೇಟ್ ತಿರುಗಿಸ್ಬೇಡಿ. ನಾನು ದೋಷ ಪರಿಹಾರ ಅಂತ ಅಂದ್ಬಿಟ್ಟೆ ಫಸ್ಟ್ ಮಾತು ಸ್ಟಾರ್ಟ್ ಮಾಡಿದ್ದು. ಯಾವ ದೋಷ ಪರಿಹಾರ? ಇದು ಚಂದ್ರನ್ ನೋಡ್ತಾನಲ್ಲ ಅದು. ಆ ದೋಷ ಪರಿಹಾರ, ಈ ದೋಷ ಪರಿಹಾರ ಅವಕ್ಕೆಲ್ಲ ಹೇಳ್ಕೊಂಡ್ ಕೂತ ನಾನು ಜ್ಯೋತಿಷಿ ಅಲ್ವಲ್ರಿ? ಆ ತರ ಮಾಡೋದು ಯಾರಿಗಾನ ಹೇಳ್ರಿ. ನೆಕ್ಸ್ಟ್ ಟೈಮ್ ಅವ್ರಿಗೆ ಹೇಳ್ತೀನಿ ಹಂಗಾದ್ರೆ. ಆಯ್ತಾಯ್ತು, ಅವ್ರಿಗೆ ಹೇಳಿ. ಇವರು ಆರ್ಜೆ ಸುನಿಲ್ ಅವರು. RJ ಸುನಿಲ್ ಅವರ ಬಟ್ ನ್ಯೂಸ್ ಕಳಿಸ್ತಾ ಇದ್ದ, ಯಾವ್ದೋ ನಮ್ಮ ಹಿಂದೂ ಮಹಾಗಣಪತಿದು ನ್ಯೂಸ್ ಇಂಪಾರ್ಟೆಂಟ್ ಕಳಿಸ್ತಾ ಇದ್ನ, ಹಂಗಾಗಿ ಕಟ್ ಮಾಡಿದೆ. ಬಟ್ ಆಮೇಲೆ ಮಾತಾಡ್ತಿದ್ದೆ, ನಾನು ವಾಪಸ್ ರಿಟರ್ನ್ ಕಾಲ್ ಮಾಡ್ತಿದ್ದೆ, ಯಾರು ಹೇಳಿ ನೀವು ಅಂತ. ಬಟ್ ಅಷ್ಟಲ್ಲಿ ನೀವೇ ಮಾಡಿದ್ರಿ. ಚಿತ್ರದುರ್ಗದಲ್ಲೂ ತುಂಬಾ ಫೇಮಸ್ ಸರ್ ಹಿಂದೂ ಮಹಾಸಭಾ ಗಣಪತಿ. ಈ ಚಿತ್ರದುರ್ಗ ತುಂಬಾ ಫೇಮಸ್ ಸರ್. ಶೋಭಾಯಾತ್ರೆಗೆ ಏಷ್ಯಾದಲ್ಲೇ ಸೆಕೆಂಡ್ ಹೈಯೆಸ್ಟ್ ಇದು ಶೋಭಾಯಾತ್ರೆಗೆ ಜನ ಸೇರೋದು. ಮೊದ್ಲೆಲ್ಲ ಅಲ್ಲಿ ಗಲಾಟೆಗಳೆಲ್ಲ ಆಗಿ ಸ್ವಲ್ಪ ಕಡಿಮೆ ಆಯ್ತು ಕ್ರೌಡ್. ಈಗ ಅಲ್ಲಿ ಚಿತ್ರದುರ್ಗ ಕಳೆದ ಒಂದು 10 ವರ್ಷದಿಂದ ತುಂಬಾ ಜೋರ ನಡೆಯುತ್ತೆ. ಬೇರೆ ಬೇರೆ ಔಟ್ ಆಫ್ ಸ್ಟೇಟ್ ಅವರೆಲ್ಲ ಬರ್ತಾರೆ ಇಲ್ಲಿ ಭಕ್ತರು. ತುಂಬಾ ಕ್ರೌಡ್ ಆಗುತ್ತೆ. ಹೆಚ್ಚು ಕಡಿಮೆ ಒಂದು 2 lakhs ಸಮಥಿಂಗ್ ಜನ ಸೇರುತ್ತೆ. 18 days ಕೂರಿಸ್ತಾರೆ ಗಣಪತಿ. 18ನೇ ದಿನ ಶೋಭಾಯಾತ್ರೆ ನಡೆಯುತ್ತೆ. ತುಂಬಾ ಜೋರ ನಡೆಯುತ್ತೆ. ಥ್ಯಾಂಕ್ ಯು ಸರ್, ನಿಮ್ ಜೊತೆ ಖುಷಿ ಆಯ್ತು ಮಾತಾಡಿದ್ದು. ಒಂದೇಳಿ ಸೀರಿಯಸ್ ಆಗಿ ಮಾತಾಡ್ತಾ ಇದೀಯಾ? ಇಲ್ಲ, ಖುಷಿ ಆಯ್ತು. ಯಾಕಂದ್ರೆ ಸ್ಟಾರ್ಟಿಂಗ್ ಯಾರು ಅಂತಾನೆ ಗೊತ್ತಿಲ್ಲ, ಸೀರಿಯಸ್ ಆಗಿ ಇರ್ಬೇಕಲ್ಲ, ಹಂಗೆ ಸೀರಿಯಸ್ ಆಗಿ ಮಾತಾಡ್ತೀನಿ ಅಷ್ಟೇ. ತಕ್ಷಣ ನಿಮ್ಗೆ ಈ ತರ ಸುದ್ದಿ ಹೇಳಿದ ತಕ್ಷಣ 50 ಜನ ಕಾಲ್ ಮಾಡ್ಬೇಕು ಅಂದ ತಕ್ಷಣ ಏನ್ ಅನಿಸ್ತು ನಿಮ್ಗೆ? 50 ಜನಕ್ಕೆ ಕಾಲ್ ಮಾಡಿ ನನಗೆ ಸುಮಾರು ಜನ 50 ಜನ ಕಾಲ್ ಮಾಡ್ತಂದ್ರೆ ಮಾತಾಡ್ಬೋದು. ನಾನು 50 ಜನಕ್ಕೆ ಕಾಲ್ ಮಾಡ್ಬೇಕಂದ್ರೆ ಎಷ್ಟು ಹಿಂಸೆ ಅಂತ ನನಗೆ ಅವಾಗ ಯೋಚನೆ ಮಾಡೋಷ್ಟು ಶಕ್ತಿನೂ ಇರ್ಲಿಲ್ಲ. ಯಾಕಂದ್ರೆ ಒಂದು ದಿನಕ್ಕೆ ಕನಿಷ್ಠ 300-400 ಕಾಲ್ ಬರ್ತಾವ, ಅವ್ನು ಅಟೆಂಡ್ ಮಾಡೋದೇ ಹೆಚ್ಚಾಗಿರುತ್ತೆ. ಅಂತದ್ರಲ್ಲಿ 50 ಜನಕ್ಕೆ ನಾನು ರಿಟರ್ನ್ ಕಾಲ್ ಮಾಡ್ಬೇಕು ಅಂತ ಇದೇನಪ್ಪ, ಇದು ಹೊಸ ಕೆಲಸ ನಂಗೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ವೆಲ್, ಸೂಪರ್ ಆಗಿರೋ ಈ ಒಂದು ಟ್ರ್ಯಾಪ್ನ ಇಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ. ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಚಿತ್ರದುರ್ಗ. RJ Sunil Prank Calls.